ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ವರ್ಷದ ಅನಾಹುತಗಳು ಕರ್ನಾಟಕದಲ್ಲಾಗಿರ್ಬೋದು, ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ಅನಾಹುತಗಳಿಗೇನು ಕಡಿಮೆ ಇಲ್ಲ. ಕಾಶ್ಮೀರದಲ್ಲಿ ಪಹಲ್ಗಾಮ್ 26 ಟೂರಿಸ್ಟ್ಗಳನ್ನು ಗುಂಡಿಕ್ಕಿ ಸಾಯಿಸ್ತಾರೆ. ಅದಾದ ಮೇಲೆ ಏನಾಯಿತು, ಮಾಧ್ಯಮಗಳಲ್ಲಿ ಸರ್ಕಾರಗಳು ಏನೇನು ಪ್ರೊಜೆಕ್ಟ್ ಮಾಡ್ಕೊಂಡು ನೀವೆಲ್ಲ ನೋಡಿದಿರ. ಟೆರರಿಸಮೇ ಮುಗಿದೋಯ್ತು, ಟೆರರಿಸ್ಟ್ಗಳು ಇಲ್ಲ ಅನ್ನೋದು. ಏಯ್, ಕಾಶ್ಮೀರದಲ್ಲಿ ಏಪ್ರಿಲ್ ಅಲ್ಲಿ ಟೆರರಿಸ್ಟ್ಗಳ ಬುಲೆಟ್ಗೆ ಸಿಕ್ಕಿ 26 ಜನ ಸತ್ತರು ಪಹಲ್ಗಾಮಲ್ಲಿ. ನಮ್ಗೆ ಆಶ್ವಾಸನೆ ಕೊಟ್ಟಿದ್ದೇನೋ ಅಂತಂದ್ರೆ ಟೆರರಿಸ್ಟ್ಗಳು ಮುಗಿದವರು, ಟೆರರಿಸ್ಟ್ ಕಂಟ್ರಿಗಳು ಮುಗಿದವರು, ಟೆರರಿಸಮ್ ಮುಗಿದೋಯ್ತು ಅಂತ. ಆಯ್ತಾ, ಸೈಡ್ಗಿರ್ಲಿ. ಆರ್ ಸಿ ಬಿ ಸೆಲೆಬ್ರೇಷನ್ ಬೆಂಗಳೂರಲ್ಲಿ 10 ಜನ ಸತ್ತರು. ನಾನೇ ಕಂಪ್ಲೇಂಟ್ ಫೈಲ್ ಮಾಡಿದ್ದು. ಐ ಫೈಲ್ಡ್ ಎ ಕಂಪ್ಲೇಂಟ್. ಎಷ್ಟೋ ಜನ ಕೇಳ್ತಾ ಇದ್ರು, ಹೋಮ್ ಮಿನಿಸ್ಟರ್ ಅಮಿತ್ ಶಾನ ರಾಜೀನಾಮೆ ಕೇಳಿದಕ್ಕೆ ನಾನು ಬೀಯಿಂಗ್ ಎ ಸಿಟಿಸನ್ ನಮ್ಮ ಜವಾಬ್ದಾರಿ. 13 ವರ್ಷ ಒಬ್ಬ ಮೋದಿ ಅಮಿತ್ ಶಾ ನಡೆಸ್ತಾ ಇರೋ ಸರ್ಕಾರದಲ್ಲಿ ಸಾಲು ಟೆರರಿಸಂ ಅಟ್ಯಾಕ್ ಆಗುತ್ತೆ. ಜವಾಬ್ದಾರಿ ಅವರಲ್ಲ, ಇವರು ಬರೀ ಎಲೆಕ್ಷನ್ ಅಲ್ಲಿ ಬಿಸಿ, ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕಷ್ಟೇ ಅಂತಂದ್ರೆ ಡೆಫಿನೆಟ್ಲಿ ಸಿಸ್ಟಮ್ ಈಸ್ ಆಸ್ಕಿಂಗ್ ದ ಅಕೌಂಟಬಿಲಿಟಿ. ನಾವು ಕೇಳ್ತೀವಿ. ನಾನು ಅಮಿತ್ ಶಾನ ರಿಸೈನ್ ಮಾಡಪ್ಪ. ಬಿಜೆಪಿ ಡೆಲ್ಲಿನಲ್ಲೂ ಇದೆ, ಕೇಂದ್ರ ಸರ್ಕಾರದಲ್ಲೂ ಇದೆ, 13 ವರ್ಷ ಆಡಳಿತದಲ್ಲಿದೆ. ರೆಡ್ ಫೋರ್ಟ್ ಪಕ್ಕದಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತಂದ್ರೆ ಇವ್ರು ಗೆಣಸ್ ಕೀಳ್ತಾ ಇದ್ದಾರಾ? ದಿಸ್ ಇಸ್ ದ ಕ್ವಶನ್ ವಾಟ್ ಯು ನೀಡ್ ಟು ಆಸ್ಕ್. ರಾಜೀನಾಮೆ ಕೊಡು ಅಂತ ಕೇಳಿದ್ರೆ RCB ನಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಪ್ಪ. ರಾಜೀನಾಮೆ ಕೊಟ್ಟರೋ ಇಲ್ಲ ನೀವು ಕೇಳಬೇಕು ಅದನ್ನ. ಐ ಫೈಲ್ಡ್ ಕಂಪ್ಲೇಂಟ್. RCB ಸೆಲೆಬ್ರೇಷನ್ ಎಲ್ಲ 11 ಜನ ಸತ್ತಾಗ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ CM ಮೇಲೆ, ಡೆಪ್ಯೂಟಿ CM ಮೇಲೆ, ಪೊಲೀಸ್ ಕಮಿಷನರ್ ದಯಾನಂದ್ ಮೇಲೆ, ಪೊಲೀಸ್ ಫೋರ್ಸ್ ಮೇಲೆ, ಹೋಮ್ ಮಿನಿಸ್ಟರ್ ಮೇಲೆ ಕಂಪ್ಲೇಂಟ್ ಕೊಟ್ಟೆ ನಾನು. ಅದನ್ನ ದಯಾನಂದ್ ಮತ್ತೆ ಅವರನ್ನ 5 ಜನ ಸಸ್ಪೆಂಡ್ ಮಾಡಿದ್ರು. ರಾಜೀನಾಮೆ ಕೇಳಬೇಕಾದ್ದು ಜನರ ಕೆಲಸ. ನಾನು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಐ ಫೈಲ್ಡ್ ದೇರ್ ಇಸ್ ಅ ಲೀಗಲ್ ಡಾಕ್ಯುಮೆಂಟ್. ನನ್ನ ಕಂಪ್ಲೇಂಟ್ ಮೇಲೆ ದಯಾನಂದ್ ಮತ್ತೆ 5 ಜನ ಅಡಿಷನಲ್ ಕಮಿಷನರ್ ಆಫ್ ಪೊಲೀಸು, ಒಬ್ಬ DCP, ಒಬ್ಬ ACP, ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ 5 ಜನನ್ನ ಸಸ್ಪೆಂಡ್ ಮಾಡಿದ್ರು. ಈಗ ಪ್ರಶ್ನೆ ಏನಪ್ಪ ಅಂತಂದ್ರೆ, ಕೆಂಪು ಕೋಟೆ ಪಕ್ಕದಲ್ಲಿ ಜಹಾ ಬಿಜೆಪಿ ಕಾ ಸರ್ಕಾರ, ಜಹಾ ಕೇಂದ್ರ ಸರ್ಕಾರನೂ ಇದೆ, ಬಿಜೆಪಿ ಸರ್ಕಾರ, ರಾಜ್ಯ ಸರ್ಕಾರ ದೆಹಲಿಲಿದೆ. ಸಭೆ ಅಪ್ಪಿತಪ್ಪಿ ನಮ್ಮ ಇವನು ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಇಲ್ಲ, ಅವನ್ ತಲೆ ಕಟ್ಟಿರೋರು ಪಾಪ. ಓಕೆ, ಯಾರಪ್ಪ ಜವಾಬ್ದಾರಿ? ಕೇಂದ್ರ ಸರ್ಕಾರ ಆಡಳಿತದಲ್ಲಿ ಪೊಲೀಸ್ ಫೋರ್ಸು ಅಮಿತ್ ಶಾ ಕೆರಡೆ, ಹೋಮ್ ಮಿನಿಸ್ಟರ್ ಕೆರಡೆ ಬರ್ತದೆ. ಡೆಲ್ಲಿನಲ್ಲಿ ಜೈಲಲ್ಲಿ ಯಾವನ ತಿಕ್ಲ ಮೊಬೈಲ್ ಇಟ್ಕೊಂಡಿದ್ದಕ್ಕೆ ಅಷ್ಟು ದೊಡ್ಡ ಇಶ್ಯೂ ಮಾಡ್ತಿರಲ್ವಾ? ಇವನು ಯಾರೋ ಆರ್ ಅಶೋಕನು ಕೇಳ್ದ, ಜೈಲಲ್ಲಿ ಹಂಗೆ ನಡೀತದೆ ಅಂತ. ಕರೆಕ್ಟ್ ಗುರು, ಈಗ ಅಲ್ಲಿ ಬ್ಲಾಸ್ಟ್ ಆಗಿದೆಯಲ್ಲ, ನಿಮ್ಮ ಅಮಿತ್ ಶಾ ಮತ್ತೆ ಹೋಮ್ ಮಿನಿಸ್ಟರ್ನ ನಿಮ್ಮ ಬಿಜೆಪಿ ಸರ್ಕಾರ ಎಷ್ಟು ಅಕೌಂಟಬಿಲಿಟಿ, ಎಷ್ಟು ಜವಾಬ್ದಾರಿ ಹೊರ್ತದೆ? ಅಶೋಕನೇ ಹೇಳ್ಬೇಕೀಗ. ಅಶೋಕ ನೀಡ್ ಟು ಎಕ್ಸ್ಪ್ಲೇನ್. ಏನೋ ಅಶೋಕ ಈಗ ಉತ್ತರ ಕೊಡ್ಬೇಕು ನಮಗೆ. ಯಾಕೆ ಅಂತಂದ್ರೆ ಜೈಲಲ್ಲಿ ಅವನು ಯಾವನ ಕಿತ್ತೋ ತಿಕ್ಕಲ್ ನನ್ನ ಮಕ್ಕಳು ಮೊಬೈಲ್ ಇಟ್ಕೊಂಡಿದ್ದಕ್ಕೆ ಅಷ್ಟು ದೊಡ್ಡ ಇಶ್ಯೂ ಮಾಡಿದ್ರಲ್ಲ. ಈಗ 13 ಜನ ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ, 10 ಜನ ಅಂತ ಒಂದು ಕಡೆ ಹೇಳ್ತಾ ಇದೆ. ಈವನ್ ಸತ್ತಿರೋ ಜನರ ಬಗ್ಗೆನೂ ಕೂಡ ಸುಳ್ಳು ಹೇಳ್ತಾ ಇದೆ ಸರ್ಕಾರ. ಇಷ್ಟು ಜನ ಸತ್ತಿದ್ದಾರೆ ಅಂತ ಕೂಡ ಹೇಳಕ್ಕೆ ಮಾಧ್ಯಮಗಳು ಸಾಯ್ತಾ ಇದೆ, ಸುಳ್ಳು ಹೇಳ್ತಾ ಇದ್ದಾರೆ. ವಿ ವಾಂಟೆಡ್ ಟು ನೋ ದ ಟ್ರೂತ್. ಎಷ್ಟು ಜನ ಸತ್ತಿದ್ದಾರೆ ಅಂತ. ಸಾವಿನ ನಂಬರ್ಸ್ ಅಲ್ಲೂ ಸುಳ್ಳಿದೆ. ಯಾಕಂದ್ರೆ ಡೆಲ್ಲಿನಲ್ಲಿ ಏನ್ ನಡೆದಿದೆ ಅಂತ ನಮಗೆ ಡೆಲ್ಲಿಲಿರೋ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ. ಈವನ್ ಸತ್ತಿರೋ ನಂಬರ್ನು ಕೂಡ ಮಾಧ್ಯಮ ಸುಳ್ಳು ಹೇಳ್ತಾ ಇದೆ. ಜಾಸ್ತಿ ಸತ್ತಿರೋದನ್ನ ಕಡಿಮೆ ನಂಬರ್ ತೋರಿಸಿ ಜನರಿಗೆ ಸಾಂತ್ವನ ಹೇಳುವಂತ ಕೆಲಸವನ್ನ ಮಾಧ್ಯಮ ಮಾಡ್ತಾರೆ. ನಮಗೆ ಸತ್ಯ ಬೇಕಾಗಿದೆ. ಈ ವರ್ಷದಲ್ಲಿ ಪಹಲ್ಗಾಮ್ ಅಲ್ಲಿ 26 ಜನ ಸತ್ರು. ಕರ್ನಾಟಕದವ್ರು 2 ಸತ್ರಪ್ಪ. ನಮ್ಗೆಲ್ಲ ಏನ್ ನೀವೆಲ್ಲ ಪೊಂಗಿದ್ದು? ಮುಗಿದೋಯ್ತು, ಟೆರರಿಸ್ಟ್ಗಳು ಮುಗಿದೋದ್ರು, ಟೆರರಿಸ್ಟ್ ಕಂಟ್ರಿಗಳು ಮುಗಿದೋಯ್ತು, ಟೆರರಿಸಮ್ ಮುಗಿದೋಯ್ತು ಅಂತ. ನೆನ್ನೆ ಬ್ಲಾಸ್ಟ್ ಆಗಿದ್ದೇನು? 2
ಅದು ಯಾವಾಗ ಆಗಿದೆ? ಬಿಹಾರ್ ಚುನಾವಣೆ ಕೊನೆಯ ಹಂತದಲ್ಲಿ ಇರ್ಬೇಕಾದ್ರೆ ಬ್ಲಾಸ್ಟ್ ಆಗಿದೆ. ಈಗ ನಮಗೆ ಇದು ಸ್ವಯಂ ಪ್ರೇರಿತವಾಗಿದ್ದ ಅಥವಾ ಒಳಗಡೆ ಇರುವಂತ ಜಗತ್ತು ಮಿಂಟ್ರಿಗಳು ಏನಾದ್ರೂ ಇದನ್ನ ಮಾಡ್ತಾ ಇದ್ದಾರಾ? ಜನರು ಗೊತ್ತಾಗ್ಬೇಕಾಗಿದೆ. ವಿ ವಾಂಟೆಡ್ ಟು ನೋ. ಅನುಮಾನ ಬೀಳೋದ್ರಲ್ಲಿ ಯಾಕ್ರಿ ತಪ್ಪಿದೆ? ನೀವು ಪ್ರತಿ ಬಾರಿ ಒಬ್ಬರ ಮೇಲೆ ಒಬ್ಬರನ್ನ ಬೈಕೊಂಡು, ಕಾಂಗ್ರೆಸ್ ಬಿಜೆಪಿನ ಬೈಕೊಳುತ್ತೆ, ಬಿಜೆಪಿ ಕಾಂಗ್ರೆಸ್ ನ ಬೈಕೊಳ್ತದೆ, ನೆಹರೂನ ಬೈಕೊಳ್ತದೆ. ಅಲ್ರಿ, ಬೈದಾಡಕ್ಕಲ್ಲ, ನಮ್ಗೆ ಅಕೌಂಟಬಿಲಿಟಿ, ನಮ್ಗೆ ಲೆಕ್ಕಾಚಾರ ಬೇಕು. ಕಾಂಗ್ರೆಸ್ ಸರಿ ಇಲ್ಲ, ಕಾಂಗ್ರೆಸ್ ಸಮಯದಲ್ಲೂ ಕೂಡ ಬ್ಲಾಸ್ಟ್ ಆಗಿದೆ. ಬಿಜೆಪಿಗೆ ಓಟ್ ಹಾಕರೆ ಬಿಜೆಪಿನಲ್ಲಿ ಪ್ರತಿ ಬಾರಿ ವರ್ಷಕ್ಕೆ 2-3 ಬ್ಲಾಸ್ಟ್ ಆಗುತ್ತೆ. 26 ಜನನ ಜಮ್ಮು ಕಾಶ್ಮೀರಲ್ಲಿ ಕೊಂದ್ರು. ಯಾವುದೋ ಒಂದು RCB ಸೆಲೆಬ್ರೇಷನ್ ಮಾಡಕ್ಕೆ, ಮೇಂಟೈನ್ ಮಾಡಕ್ಕೆ ಯೋಗ್ಯತೆ ಇಲ್ಲದಂತ ಪೊಲೀಸ್ ಫೋರ್ಸ್ 11 ಜನನ ಬಲಿ ಕೊಟ್ರು ಬೆಂಗಳೂರಲ್ಲಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಲಿಲ್ಲ, ಬಟ್ ನೈತಿಕತೆ ಅಂತ ಹೊರಲೇಬೇಕಲ್ವಾ? ಒಬ್ಬ ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿಲ್ಲ, ಕೊಡಲ್ಲ. ಇವ್ರಿಗೆಲ್ಲ ಅಧಿಕಾರ ಬೇಕಾಗಿದೆ. ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು. ಸಾಯೋದು ಅಮಾಯಕ ಜನರು. ಯಾರು VIP ಗಳು ಸಾಯಲ್ಲ, ಯಾರು MP ಗಳು ಸಾಯಲ್ಲ, ಯಾರು MLA ಗಳು ಸಾಯಲ್ಲ. ನೆನ್ನೆ ಸತ್ತಿರೋದು ಕೂಡ ಅಮಾಯಕ ಜನರು. RCB ಮೆರವಣಿಗೆಲು ಸತ್ತಿದ್ದು ಕೂಡ ಅಮಾಯಕ ಜನರೇ. ಪೆಹಲ್ಗಾಮಲ್ಲಿ 26 ಜನ ಟೂರಿಸ್ಟ್ ಸತ್ರಲ್ಲ, 25 ಜನ ಭಾರತೀಯರು, ಒಬ್ಬ ನೇಪಾಳಿ ಸತ್ತಿದ್ದು. ಅವರು ಕೂಡ ಅಮಾಯಕರೇ, ಸಾಮಾನ್ಯ ಜನರೇ. ಸಾಮಾನ್ಯ ಜನರನ್ನ ಬಲಿ ಕೊಟ್ಟು ರಾಜಕೀಯ ಮಾಡುವಂತ ವಲಸು ರಾಜಕಾರಣಿಗಳು. ನಮ್ಮ ದೇಶಕ್ಕೆ ಬೇಕಾಗಿರೋದು ಬದಲಾವಣೆ ರಾಜಕೀಯ, ರಾಜ್ಯಕ್ಕೆ ಬೇಕಾಗಿರೋದು ಬದಲಾವಣೆ ರಾಜಕೀಯ. ಅದು ಜನ ಅರ್ಥ ಮಾಡ್ಕೊಂಡಿದ್ದ ದಿವಸ ದೇಶ ಬದಲಾವಣೆ ಆಗುತ್ತೆ. ಇಲ್ಲ, ಬಿಜೆಪಿ ಅವ್ರನ್ನ ಕಾಂಗ್ರೆಸ್ ಅವ್ರು ಬೈಕೊಳ್ಳಿ, ಕಾಂಗ್ರೆಸ್ ಅವ್ರನ್ನ ಬಿಜೆಪಿ ಬೈಕೊಳ್ಳಿ, ಇಬ್ಬರನ್ನು ಕೂಡ JDS ಅವ್ರು ಬೈಕೊಳ್ಳಿ. ಇವರು 3 ಜನನ ಕೂಡ ಜನರು ಕೂತ್ಕೊಂಡು ಫೇಸ್ಬುಕ್ ಅಲ್ಲಿ ಬೈಕೊಂಡು ಯಾವುದೇ ರೀತಿಯ ಬದಲಾವಣೆ ಆಗಲ್ಲ. ಈಸ್ ದರ್ ಎನಿ ಚೇಂಜ್? ಥಿಂಕ್ ಇಟ್ ಓವರ್. ನೆನ್ನೆ ಬ್ಲಾಸ್ಟ್ ಆದಾಗ ಕೇಂದ್ರದ ಗೃಹ ಮಂತ್ರಿ ಬಿಹಾರಲ್ಲಿ ಆರಾಮಾಗಿ ಪ್ರಚಾರ ಮಾಡ್ಕೊಂಡಿದ್ದಾನೆ. ಇಂಥ ಎಲೆಕ್ಷನ್ಗಳಿಗೆ ಕಾಯ್ಕೊಂಡು ಕೂತ್ಕೊಳ್ಳೋ ಅಂತ ರಾಜಕಾರಣಿಗಳು ಇರೋವರೆಗೂ, ಇಂಥವ್ರನ್ನ ನಂಬ್ಕೊಂಡು ಓಟ್ ಹಾಕೋಂತ ನಿಮ್ಮವರು ಇರೋವರೆಗೂ, ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ದೇ ಆರ್ ಅನ್ಫಿಟ್ ಟು ಬಿ ಇನ್ ಪೊಲಿಟಿಕ್ಸ್. ದೇ ಬೋತ್ ಆರ್ ಅನ್ಫಿಟ್ ಟು ಬಿ ಇನ್ ಪೊಲಿಟಿಕ್ಸ್. ನಮಗ್ ಗೊತ್ತಿಲ್ಲ. ನಾನು ಕಾಂಗ್ರೆಸ್ ಸಪೋರ್ಟರ್ ಅಲ್ಲ, ಬಿಜೆಪಿ ಸಪೋರ್ಟರ್ ಅಲ್ಲ. ನಾನು ಜನರ ಧ್ವನಿ. ನನ್ನ ಧ್ವನಿ ಜನರ ಪರವಾಗಿರುತ್ತೆ. ವಿ ಆರ್ ಆಸ್ಕಿಂಗ್ ಅಕೌಂಟಬಿಲಿಟಿ. ಅಲ್ಲಿ ನಾನು ಅಮಿತ್ ಶಾನ ರಿಸೈನ್ ಮಾಡ್ತಾನಂತ ಪ್ರಶ್ನೆ ಹಾಕಿದ್ರೆ, ಇಲ್ಲಿ RCB ದಲ್ಲಿ 11 ಜನ ಸತ್ತೋದ್ರಲ್ಲ, ನಿಮ್ ಚಿಕ್ಕಪ್ಪ ಅಥವಾ ನಿಮ್ ದೊಡ್ಡಪ್ಪ ಸಿದ್ದರಾಮಯ್ಯ ನಂಗೆ ದೊಡ್ಡಪ್ಪ ಆಗ್ಬೇಕಾ? ಅಲ್ರಿ, ರಾಜೀನಾಮೆ ಕೊಡು ಅಂತಾನೆ ನಾವೆಲ್ಲ ಕೇಳೋದು. ನೀವು ಯಾರು ಕೇಳಲ್ಲ. ನಿಮಗ್ ಪಕ್ಷ ಇದೆ, ನಮಗ್ ಪಕ್ಷ ಇಲ್ಲ. ವಿ ಆರ್ ಆಸ್ಕಿಂಗ್ ಅಕೌಂಟಬಿಲಿಟಿ. ಪೆಹಲ್ಗಾಮಲ್ಲಿ 26 ಜನ ಸತ್ರು. ನಮ್ಗೆಲ್ಲ ಏನೇನ್ ಡವ್ ಓಡಿಸಿದ್ರಿ? ಏನೋ ರಣರಂಗ ಅಂತೆ, ಏನೋ ಮಿಸೈಲ್ಗಳಂತೆ, ಏನೋ ದೊಡ್ಡ ನಿಮ್ಮ ಹತ್ರ ಜೇಮ್ಸ್ ಬಾಂಡ್ ನ ಕಲ್ಸ್ಬಿಟ್ಟು ಏನೋ ಶತ್ರು ರಾಷ್ಟ್ರ, ಶತ್ರುಗಳು, ಟೆರರಿಸ್ಟ್ಗಳನ್ನ ಮಟ್ಟ ಹಾಕ್ಬಿಟ್ರಿ ಅಂತಂದ್ರೆ, ಅಲ್ರಿ, ಒಂದು ಇಂಟರ್ನಲ್ ಇಂಟೆಲಿಜೆನ್ಸಿ ಫೇಲ್ಯೂರ್ ಅಂತಂದ್ರೆ ಅದು ಹಾರ್ಟ್ ಆಫ್ ದ ಕ್ಯಾಪಿಟಲ್, ಭಾರತದ ಕ್ಯಾಪಿಟಲ್ ಸಿಟಿ ಡೆಲ್ಲಿ. ಅದರಲ್ಲೂ ರೆಡ್ ಫೋರ್ಟ್ ಹತ್ರ ಆಗುತ್ತೆ ಅಂತಂದ್ರೆ, ರೆಡ್ ಫೋರ್ಟ್ ಅಲ್ಲಿ ಯಾರಿದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತು. ರೆಡ್ ಫೋರ್ಟ್ ಬಾಡಿಗೆ ತಗೊಂಡಿರೋದು ಯಾರು? ರೆಡ್ ಫೋರ್ಟ್ ಅಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಅಂತ ಜಾಗದಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತಂದ್ರೆ ನಾವ್ ಯಾರನ್ನ ಬ್ಲೇಮ್ ಮಾಡಬೇಕು? ಅದ್ಯಾವುದೋ ಕಾರ್ ನಂಬರ್ ಇಟ್ಕೊಂಡು ಯಾರೋ ಮುಸ್ಲಿಮು ಅಂತ ಹೇಳ್ತಾರೆ. ನಮ್ಗೆ ಅದೆಲ್ಲ ಬೇಕಾಗಿಲ್ಲ. ಈವನ್ ಪುಲ್ವಾಮಾ ಅಟ್ಯಾಕ್ ಆದಾಗೂ ಕೂಡ ಗುಜರಾತ್ ಗಾಡಿ ಸಿಕ್ಕಾಕೊಂಡಿದ್ದು. ಗಾಡಿಯಿಂದ ನಾವು ಎಸ್ಟಾಬ್ಲಿಷ್ ಮಾಡಕ್ಕಾಗತ್ತ? ಯಾವೊಂದ ಗಾಡಿನ ಕದ್ಕೊಂಬಂದು ಎಲ್ಲೋ ಬೇಕಾದ್ರೆ ಬಾಂಬ್ ಬಿಡ್ಬೋದು. ಬಾಂಬ್ ಬಿಡೋನು ಸ್ವಂತ ಕಾರಲ್ಲಿ ಬಾಂಬ್ ಬಿಡಲ್ಲ, ಕದ್ಕೊಂಬಂದು ಯಾವೊಂದನೇ ಹಿಡಿಯೋದು. ಸೊ ದ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದ್ರೆ, ಸಾರಿ ಇದೇನು ಲೈವ್ ಕಟ್ ಆಗ್ಬಿಡ್ತು. ಅಲ್ಲ, ನಾನು ಇಲ್ಲಿ ಯಾರ ಪರವಾಗಿಯೂ ಇಲ್ಲಿ ಅಥವಾ ಯಾರ ವಿರುದ್ಧವಾಗಿ ಅಲ್ಲ, ಜನರ ಧ್ವನಿಯಾಗಿ ಮಾತಾಡ್ತಾ ಇದ್ದೀವಿ. ನಮ್ಮ ಪ್ರಶ್ನೆಗಳು ಸರ್ಕಾರ ವ್ಯವಸ್ಥೆನ ನಡೆಸಿರೋರ ವಿರುದ್ಧವೇ ಹೊರತು ಜನರು ತೆರಿಗೆ ಕಟ್ತಾರೆ, ಜನರು ವೋಟ್ ಹಾಕ್ತಾರೆ, ಜನರು ವರ್ಷಾನ್ಗಟ್ಲೆ ಪಕ್ಷಗಳಿಗೆ ಅಧಿಕಾರ ಕೊಡ್ತವೆ. ಬಟ್ ಮಾಡಿರೋದಾರ ಅದೇನು? ವೆದರ್ ಇಟ್ ಈಸ್ ಕಾಂಗ್ರೆಸ್ 78 ವರ್ಷ ಆಡಳಿತ ಮಾಡಿದಂತ ಕಾಂಗ್ರೆಸ್ ಆಗಿರ್ಬೋದು,
ಅಥವಾ ಈ ನಡುವೆ ಅಧಿಕಾರಕ್ಕೆ ಬಂದಿರುವಂತ ಬಿಜೆಪಿ ಆಗಿರ್ಬೋದು, ಜೈಲಲ್ಲಿರೋ ವಿಚಾರನ ಅಶೋಕ, ವಿರೋಧ ಪಕ್ಷದ ನಾಯಕ ಅಶೋಕ ಕೇಳ್ತಾನೆ, ಜೈಲಲ್ಲಿ ಏನೋ ಸ್ವರ್ಗ ಮಾಡಿಕೊಟ್ಟಿದ್ದಾರ ಅಂತ. ಬೇಡ ಗುರು, ಜೈಲಲ್ಲಿ ಸ್ವರ್ಗನೇ ಮಾಡಿಕೊಟ್ಟವ್ರೆ ಅಂತಾನೆ ಅನ್ಕೊಂಡ್ಬಿಡೋಣ. ಭಾರತ ರಾಜ್ಯದ ಕ್ಯಾಪಿಟಲ್ ಸಿಟಿ ಡೆಲ್ಲಿನಲ್ಲಿ ಬ್ಲಾಸ್ಟ್ ಆಗತ್ತೆ. ಅಂದ್ರೆ ಡೆಲ್ಲಿನ ಆಡಳಿತ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ಬಿಜೆಪಿ ಮತ್ತೆ ರಾಜ್ಯ ಸರ್ಕಾರವನ್ನು ಬಿಜೆಪಿ. ನಮ್ಮ ಪ್ರಶ್ನೆ ಆರ್ ಅಶೋಕ್ಗೆ, ಅಲ್ಲ ಗುರು, ಜೈಲನ್ನ ಸ್ವರ್ಗ ಮಾಡ್ಕೊಟ್ಟಿದ್ದೀರಾ ಅಂತ ಕೇಳ್ತೀಯಲ್ಲ, ಯಾಕಂದ್ರೆ ಡೆಲ್ಲಿನಲ್ಲಿ ಬಾಂಬ್ ಬ್ಲಾಸ್ಟ್ ಇತ್ತು. ಹಾಗಾದ್ರೆ ಬಿಜೆಪಿ ಸರ್ಕಾರ ಬಾಂಬ್ ಬ್ಲಾಸ್ಟ್ ಮಾಡಕ್ಕೆ ಡೆಲ್ಲಿನ ಸ್ವರ್ಗ ಮಾಡ್ಕೊಟ್ಟಿದ್ಯಾ? ಕೇಳಬೇಕಲ್ವಾ ಅಶೋಕ? ಇಲ್ಲಿ ಯಾರಿಗೂ ಅಕೌಂಟಬಿಲಿಟಿ ಇಲ್ಲ. ಹೇಳದ್ನಲ್ಲ, ಜೈಲಲ್ಲಿ ಏನೋ ಮೊಬೈಲ್ ಮಾತಾಡೋದು, 2 ದಿವಸ ಮಾಧ್ಯಮಗಳು ಮಾತಾಡ್ತವೆ. ಈಗ ಯಾಕೆ ಮಾತಾಡ್ತಾ ಇಲ್ಲ? ಏಪ್ರಿಲ್ ಅಲ್ಲಿ ಪೆಹಲ್ಗಾಮ್ ಅಲ್ಲಿ 26 ಜನ ಸತ್ತರು. ಏನ್ 2 ತಿಂಗಳು ಓಡಿಸಿದೆ. ಬ್ರಹ್ಮಾಸ್ತ್ರ ಬಿಟ್ಬಿಟ್ರು, ಆಯಸ್ತ್ರ ಬಿಟ್ಬಿಟ್ರು. ಮತ್ತೆ ಒಳಗಡೆ ಹೆಂಗ್ ಬಂದ್ರು? ಇದಕ್ಕೆ ಕೆಮಿಕಲ್ ಎಲ್ಲಿಂದ ತಗೊಂಡ್ಬಂದ್ರು ಹೊಡಿಲಿಕ್ಕೆ? ಇಂಟೆಲಿಜೆನ್ಸಿ ಫೇಲ್ಯೂರ್ ಅಲ್ವಾ? ಬಾಂಬ್ ಇಟ್ಟು ಹೋದ್ಮೇಲೆ ಎಲ್ಲಾ ಕಡೆ ಹೈ ಅಲರ್ಟ್ ಅಂತೆ. ನಿಮ್ಮ ಅಜ್ಜಿ ಪಿಂಡ ಅಲ್ವೋ? ಬಾಂಬ್ ಇಡಕ್ ಮುಂಚೆ ನಿಮ್ಮ ಹೈ ಅಲರ್ಟ್ ಇದ್ದಿದ್ರೆ ಒಪ್ಕೊಳ್ತೀವಿ. ಬಾಂಬ್ ಇಟ್ಟು ಹೋದ್ಮೇಲೆ ಹೈ ಅಲರ್ಟ್ ಅಂತ, ಸಿಟೀಸ್ ಆನ್ ಹೈ ಅಲರ್ಟ್. ಏನು ಬಾಂಬ್ ಇಕ್ ಹೋದ್ಮೇಲೆ ಅವರು ನೀವು ಹೈ ಅಲರ್ಟ್ ಮಾಡ್ಮೇಲೆ ಬಂದು ಬಾಂಬ್ ಇಕ್ತಾರ? ನೀವೆಲ್ಲ ಬ್ಯುಸಿ ಆಗಿರ್ಬೇಕಾದ್ರೆ ಬಾಂಬ್ ಇಟ್ಟು ಹೋಗಿರೋದು. ಯಾರಿಟ್ರು ಅದು ಇಂಪಾರ್ಟೆಂಟು. ಅದನ್ನ ಕೇಳಕ್ಕೆ ಹೇಳ್ತಿಲ್ಲ. ಸಿಟಿ ಆನ್ ಹೈ ಅಲರ್ಟ್, ಆಚೆ ಓಡಾಡಬೇಡಿ ಅಂತ. ಏನ್ ಗೆಣಸ್ ಕೀಳಕ? ಬಾಂಬ್ ಇಟ್ಟು ಹೋದ್ಮೇಲೆ ಓಡಾಡಿದ್ರೆ ಏನು, ಓಡಾಡಿಲ್ಲ ಅಂದ್ರೆ ಏನು? ಇವ್ರು ಹೈ ಅಲರ್ಟ್ ಮಾಡಿದ್ರೆ ಏನು, ಹೈ ಅಲರ್ಟ್ ಮಾಡಿಲ್ಲ ಅಂದ್ರೆ ಏನು? 2 ವೇಸ್ಟ್ ಸರ್ಕಾರಗಳು. ಬಿಜೆಪಿಯವರು ವೇಸ್ಟ್, ಕಾಂಗ್ರೆಸ್ ಅವರು ವೇಸ್ಟ್. ಇವ್ರು ಬದುಕಿರೋದೇ ಚುನಾವಣೆಗೋಸ್ಕರ, ಅಧಿಕಾರಕ್ಕೋಸ್ಕರ. ಆ ಅಧಿಕಾರ ಬಂದ್ಮೇಲೆ ಹಣ ಮಾಡಕ್ಕೋಸ್ಕರ, ಎಂಜಾಯ್ ಮಾಡಕ್ಕೋಸ್ಕರ. ಜನರಿಗೋಸ್ಕರ 2 ಸರ್ಕಾರನೂ ಇಲ್ಲ. ದಿಸ್ ಇಸ್ ವಾಟ್ ಮೈ ಟ್ರೂ ಫೀಲಿಂಗ್. ಐ ಡೋಂಟ್ ಮೈಂಡ್ ಟೆಲ್ಲಿಂಗ್ ದಿಸ್. ಈ ರಾಷ್ಟ್ರದ ಪೊಲೀಸರಾಗಿರ್ಬೋದು, ಇಂಟೆಲಿಜೆನ್ಸಿ ಆಗಿರ್ಬೋದು, ಅಲ್ರಿ ಹೊರಗಡೆಯಿಂದ ಬರಬೇಕು ಅಂದ್ರೆ ಒಂದು ದೊಡ್ಡ ಮಿಲಿಟರಿ ಬೇಸ್ ಇದೆ. BSF ಇದೆ, CRPF ಇದೆ, ಮಿಲಿಟರಿ ಫೋರ್ಸ್ ಇದೆ, ಮತ್ತೆ ಏರ್ ಫೋರ್ಸ್ ಇದೆ. ಬಾರ್ಡರ್ನ ದಾಟ್ಕೊಂಡ್ ಬರಬೇಕು ಅಂತಂದ್ರೆ ಡಿಫೆನ್ಸ್ ಫೇಲ್ಯೂರು. ಒಳಗಡೆ ಬಾಂಬ್ ಇಟ್ಟವನೇ ಅಂತಂದ್ರೆ ಇಂಟೆಲಿಜೆನ್ಸಿ ಮತ್ತೆ ಪೊಲೀಸ್ ಫೇಲ್ಯೂರು. ಆಮೇಲೆ ಇವೆರಡರ ಮೇಲೆ ಇರುವಂತ ಸರ್ಕಾರಗಳು ಕೂಡ ಫೇಲ್ಯೂರು. ಯಾವನ್ಗಾರ ತಾಕತ್ತಿದ್ಯಾ ಕೇಳಕ್ಕೆ? ಬೆಂಗಳೂರು ಆನ್ ಹೈ ಅಲರ್ಟ್, ಮೈಸೂರು ಆನ್ ಹೈ ಅಲರ್ಟ್, ಡೆಲ್ಲಿ ಆನ್ ಹೈ ಅಲರ್ಟ್. ತಿಕ್ಕಕ್ ಬಾಂಬ್ ಇಕ್ಬಿಟ್ಟು 15 ಜನ ಸಾಯಿಸ್ಬಿಟ್ಟು ಆದ್ಮೇಲೆ ಯಾವ ಸೀಮೆ ಹೈ ಅಲರ್ಟ್ ನಿಮ್ದು? ಯಾಕೆ ಬಾಂಬ್ ಇಡಕ್ ಮುಂಚೆ, ಬಿಫೋರ್ ಬ್ಲಾಸ್ಟ್ ಈ ಹೈ ಅಲರ್ಟ್ ಯಾಕೆ ಹಾಕಿಲ್ಲ? ಯಾಕೆ ಇಂಟೆಲಿಜೆನ್ಸಿ ಫೇಲ್ಯೂರ್ ಆಯ್ತು? ಕಾಂಗ್ರೆಸ್ ಅವರು ಬಿಜೆಪಿ ಅವ್ರನ್ನ ಬೈಕೊಳ್ಳಿ, ಬಿಜೆಪಿ ಅವರು ಕಾಂಗ್ರೆಸ್ ಬೈಕೊಳ್ಳಿ. ಮಾಧ್ಯಮಗಳು ಹೋಗಿ ಅವನಿಗೊಂದು ಮೈಕ್ ಇಕ್ಕೋದು, ಇವನ್ಗೊಂದು ಮೈಕ್ ಇಕ್ಕೋದು, ಅವನ ಹಿಂಗಿಂದ ಅಂತ ಹಿಂಗ್ ಹೇಳೋದು, ಅಲ್ಲೊಂದು ಬೆಂಕಿ ಇಕ್ಕೋದು. ಬ್ಲಾಸ್ಟ್ ಅಲ್ಲಿ ಇನ್ನೊಂದು ಬೆಂಕಿ ಇಡ್ತಾರೆ ಮಾಧ್ಯಮಗಳು. ನಾಚಿಕೆಗೇಡಿನ ಮಾಧ್ಯಮಗಳು. ಈ ಅಮೆರಿಕದಲ್ಲಿ ಏನೋ 9/11 ಆದ ಮೇಲೆ ಇನ್ನೊಂದು ಬ್ಲಾಸ್ಟ್ ಆಗಕ್ಕೆ ಅಮೆರಿಕನ್ ಬಿಟ್ಟಿಲ್ಲ. ಯಾಕೆ ಅಂತಂದ್ರೆ ಆ ದೇಶದ ನಾಯಕರು, ಪೊಲಿಟಿಷಿಯನ್ಸ್, ಆ ಜನ ಆ ರಾಷ್ಟ್ರವನ್ನ ಇಷ್ಟಪಡ್ತಾರೆ. ನಮ್ಮ ದೇಶದಲ್ಲಿ ಯಾಕೆ ಈ ತರ ಆಗ್ತಾ ಇದೆ ಅಂತ ಬ್ಲಾಸ್ಟ್ಗಳ ಮೇಲೆ ಚುನಾವಣೆ ನಡೆಸ್ತಾರೆ, ಬ್ಲಾಸ್ಟ್ಗಳ ಮೇಲೆ ಭಾಷಣ ಮಾಡ್ತಾರೆ, ಬ್ಲಾಸ್ಟ್ಗಳ ಮೇಲೆ ಡಿಬೇಟ್ಗಳು ನಡೀತದೆ. ಆದ್ರೆ ಯಾವತ್ತು ಬ್ಲಾಸ್ಟ್ ನಿಲ್ಸುವಂತ ಕೆಲಸ ಯಾವ ಬೋಳಿ ಮಗನೂ ಮಾಡಲ್ಲ. ಕೇಳ್ಬೇಕಾ ಬೇಡ ಇದನ್ನ? ಯಾವ ಸೀಮೆ ಹೈ ಅಲರ್ಟ್ ಅಲ್ಲಿ? ಬೆಂಗಳೂರಲ್ಲಿ ಹೈ ಅಲರ್ಟ್ ಅಂತೆ. ಬಾಂಬ್ ಇಟ್ಟು 15 ಜನ ಸತ್ತೋದ್ಮೇಲೆ ಯಾವ ಹೈ ಅಲರ್ಟ್? ಯಾವ ಸೀಮೆ ಹೈ ಅಲರ್ಟ್? ಇಡಕ್ ಮುಂಚೆ ಏನ್ ಇಂಟೆಲಿಜೆನ್ಸಿ ಫೇಲ್ಯೂರ್ ಏನಾಗಿತ್ತು? ಯಾಕೆ ಇಂಟೆಲಿಜೆನ್ಸಿ ಫೇಲ್ಯೂರ್ ಇಲ್ಲ? ಯಾರು ಲೆಕ್ಕಾಚಾರ ಕೊಡೋರು? ರಾಷ್ಟ್ರದ ಹೋಮ್ ಮಿನಿಸ್ಟರ್ ಎಲೆಕ್ಷನ್ ಅಲ್ಲಿ ಚುನಾವಣೆಯಲ್ಲಿ ಬಿಸಿ ಇದ್ದ. ಯಾಕೆ? ರಾಷ್ಟ್ರದ ಏನೋ ಸುರಕ್ಷತೆ ಬಗ್ಗೆ ಹೋಮ್ ಮಿನಿಸ್ಟರ್ಗೆ ಗೊತ್ತಿಲ್ವಾ? ಎಲ್ಲೋದ್ರು ಸಾಮಾನ್ಯ ಜನರನ್ನ ಬಲಿ ಕೊಟ್ಟು ಅದ್ರ ಮೇಲೆ ಭಾಷಣ ಮಾಡಿ, ಅದ್ರ ಮೇಲೆ ನಿಮ್ಮ ತೀಟೆಗಳನ್ನ ತೀರ್ಸ್ಕೊಂಡು, ಅದ್ರ ಮೇಲೆ ಏನೋ ಡಿಬೇಟ್ಗಳನ್ನ ಮಾಡ್ಕೊಂಡು, ಅದ್ರ ಮೇಲೆ ಒಬ್ಬರಿಗೊಬ್ರು ಉಗಿದ್ಕೊಂಡು ಕ್ಯಾಕಸ್ ಉಕ್ಕೊಂಡು, ಏನೋ ದಾನ ವೀರ ಶೂರ ಕಣ್ಣುಗಳ ತರ ಏನೋ ಕಿತ್ತು ಗುಡ್ಡೆ ಹಾಕ್ಬಿಟ್ರಿ ಅಂತಂದ್ರೆ, ಏಪ್ರಿಲ್ ಅಲ್ಲಿ ಪೆಹಲ್ಗಾಮ್ ಅಲ್ಲಿ 26 ಜನ ಸತ್ರು. ಏನೇನೋ ಮಾತಾಡಿದ್ರಿ. ಮುಗಿಸ್ಬಿಟ್ರಿ, ಟೆರರಿಸ್ಟ್ಗಳನ್ನ ಮುಗಿಸ್ಬಿಟ್ರಿ, ಆಮೇಲೆ ನುಗ್ಗುಬಿಟ್ರಿ, ಸರ್ವನಾಶ ಆಗೋಯ್ತು, ಎಲ್ಲಾ ಬೇಸು ಹೊಡೆದಾಕ್ಬಿಟ್ರಿ. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಲ್ಲಿ ತೋರಿಸಿದ್ದೆ, ಪುಂಗಿದ್ದೆ. ಮತ್ತೆ ಹೆಂಗೋ ಆಯ್ತು ಬ್ಲಾಸ್ಟ್ ಇದು. ಅದು ರಾಷ್ಟ್ರದ ಕ್ಯಾಪಿಟಲ್ ಸಿಟಿ, ಭಾರತದ ಕ್ಯಾಪಿಟಲ್ ಸಿಟಿ ಇಂಡಿಯಾ, ಅದರಲ್ಲೂ ರೆಡ್ ಫೋರ್ಟ್ ಹತ್ರ ಆಗಿದೆ. ಹೆಂಗೋ ಆಯ್ತು? ರೆಡ್ ಫೋರ್ಟ್ ಬಾಡಿಗೆ ಯಾರು ತಗೊಂಡಿರೋದು? ರೆಡ್ ಫೋರ್ಟ್ ಅಲ್ಲಿ ಸರ್ಕಾರದ ಯಾವ ವಿಂಗ್ ಕೆಲಸ ಮಾಡ್ತಾ ಇದೆ? ಅಲ್ಲಿ ಯಾಕೆ ಬ್ಲಾಸ್ಟ್ ಆಯ್ತು? ಒಬ್ಬ ಹೋಮ್ ಮಿನಿಸ್ಟ್ರು ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇರಲ್ಲ? ರಾಷ್ಟ್ರದ ಹೋಮ್ ಮಿನಿಸ್ಟರ್ಗೆ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇರಲ್ಲ? ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಚುನಾವಣೆಗಳು ಬಂದಾಗ, ಚುನಾವಣೆಗಳು ನಡೀತಾ ಇರ್ಬೇಕಾದ್ರೆ, ಚುನಾವಣೆಗಳು ಆಗ್ಬೇಕಾದ್ರೆ ಯಾಕೆ ಬ್ಲಾಸ್ಟ್ ಆಗುತ್ತೆ ನಮ್ಮ ದೇಶದಲ್ಲಿ?
ಯಾರನ್ನ ಗೂಬೆ ಮಾಡಕ್ ಹೊಟ್ಟಿದ್ದೀರಾ? ಎಲ್ಲಾ ಪಕ್ಷಗಳು ಇದೇ ಕೆಲಸ ಮಾಡ್ತಾ ಇರೋದು. ಇಟ್ಸ್ ಅಲ್ಟಿಮೇಟ್ಲಿ ದ ಕರಪ್ಷನ್ ಹೂ ಇಸ್ ರೂಲಿಂಗ್ ಇಂಡಿಯಾ. ಈ ದೇಶವನ್ನ ಮತ್ತೆ ರಾಜ್ಯವನ್ನ ಆಡಳಿತ ಮಾಡ್ತಾ ಇರೋದು ಭ್ರಷ್ಟಾಚಾರ. ಆ ಭ್ರಷ್ಟಾಚಾರದಲ್ಲಿ ಕೆಲಸ ಮಾಡಿ ತಮ್ಮ ಬೇಳೆಗಳನ್ನ ಬೇಯಿಸ್ಕೊಂತಾ ಇರುವಂತ ರಾಜಕಾರಣಿಗಳು, ಎಲ್ಲಾ ಪಕ್ಷದ ರಾಜಕಾರಣಿಗಳು, ಯು ಆರ್ ವೋಟಿಂಗ್ ಫಾರ್ ಅನ್ ಅನ್ಫಿಟ್ ರೆಪ್ರೆಸೆಂಟೇಟಿವ್ಸ್. ಒಬ್ಬ MLA ಆಗಿರ್ಬೋದು, ಒಬ್ಬ MP ಆಗಿರ್ಬೋದು, ಊಸರು ಒಳ್ಳೆ ರಾಜಕಾರಣಿಗಳಿಗೆ ಓಟ್ ಹಾಕ್ಬಿಟ್ಟು ತಿಗದ್ ಬಾಂಬ್ ಇಡ್ತಾರೆ, ಇಡಿಸ್ಕೊಂಡು ಸತ್ತು ಬಿಟ್ಟು. ಅಲ್ಲಿ ಪಹಲ್ಗಾಮ್ ಅಲ್ಲಿ 26 ಜನ ಸತ್ರು. ಸೆಲೆಬ್ರೇಷನ್ RCB ಸೆಲೆಬ್ರೇಷನ್ ಹೋಗಿ 11 ಜನ ಸತ್ರು. ಈಗ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, 15 ಜನ ಅಂತ ಇದಾರೆ. ನೀವು ಎಲ್ಲೋದ್ರೂ ನಿಮ್ಮನ್ನೇ ಬಲಿ ಕೊಡೋದ್ ಕಣೋ. ನಿಮ್ಮನ್ನ ಬಲಿ ಕೊಟ್ಟು ಅದ್ರ ಮೇಲೆ ಭಾಷಣ ಮಾಡಿ ಅದ್ರ ಮೇಲೆ ಮಾಧ್ಯಮಗಳು ಡಿಬೇಟ್ ಮಾಡಿ ಏನೂ ಆಗಲ್ಲ. ಮತ್ತೆ ಇನ್ನೊಂದು 6 ತಿಂಗಳಿಗೆ ಇನ್ನೊಂದು ಬ್ಲಾಸ್ಟ್ ಮಾಡ್ತಾರೆ. ಈಗ ಆಯ್ತಲ್ಲ, ಏಪ್ರಿಲ್ ಅಲ್ಲಿ ಬ್ಲಾಸ್ಟ್ ಆಯ್ತು, ನವೆಂಬರ್ ಅಲ್ಲಿ ಮತ್ತೊಂದು ಬ್ಲಾಸ್ಟ್ ಆಗಿದೆ, ಏಪ್ರಿಲ್ ಅಲ್ಲಿ 26 ಜನ ಸತ್ತೋದ್ರು, ಈಗ 15 ಜನ ಸತ್ತವ್ರಂತೆ. ಬೆಂಗಳೂರಲ್ಲಿ RCB ಪ್ರೊಸೆಷನ್ ಮಾಡಕ್ ಹೋಗಿ 11 ಜನ ಸತ್ತರು. ಎಲ್ಲ ನಿಮ್ಮನ್ನೇ ಸಾಯಿಸೋದವ್ರು. ಸಾಯಿಸಿ ನಿಮ್ಮ ಹತ್ರನೇ ಡಿಬೇಟ್ ಮಾಡಿ, ನಿಮ್ಮ ಹತ್ರನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿ, ನಿಮ್ಮ ಹತ್ರನೇ ಆಯ್ತಪ್ಪ. ರಾಜ್ಕುಮಾರ, ಅಶೋಕ ಜೈಲ್ ಬಗ್ಗೆ ಹೇಳ್ದಲ್ವನ ವಿರೋಧ ಪಕ್ಷದ ನಾಯಕ ಅಶೋಕ, ಜೈಲು ಸ್ವರ್ಗ ಆಯ್ತು ಗುರು. ಡೆಲ್ಲಿನ ಏನ್ ಮಾಡ್ಕೊಟ್ಟಿದ್ದೀರಾ? ಡೆಲ್ಲಿನ ಬಾಂಬೆಡವ್ರಿಗೆ ಸ್ವರ್ಗ ಮಾಡಿಟ್ಟಿಲ್ವಾ ನೀವು? ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ನಿಮ್ ಪಕ್ಷಕ್ಕೆ ಕೇಳೋ, ಆ ಬಿಜೆಪಿ ಪಕ್ಷನ ಕೇಳೋ. 13 ವರ್ಷ ದೇಶವನ್ನು ಆಡಳಿತ ಮಾಡ್ತಾರೋ ಬಿಜೆಪಿ ಆಸ್ ಟು ಆನ್ಸರ್. ರಾಷ್ಟ್ರದ ಕ್ಯಾಪಿಟಲ್ ಸಿಟಿ, ಅದು ರೆಡ್ ಫೋರ್ಟ್ ಹತ್ರ ಬಾಂಬ್ ಬ್ಲಾಸ್ಟ್ ಆಗುತ್ತೆ ಅಂತ ಸ್ವರ್ಗ ಯಾರು ಮಾಡ್ಕೊಟ್ಟಿದ್ದೀರಾ ನೀವು? ಬಾಂಬ್ ಇಡೋರ್ಗೆ, ಬ್ಲಾಸ್ಟ್ ಮಾಡೋರ್ಗೆ, ಪ್ರಾಣ ತೆಗಿಯೋರ್ಗೆ ಸ್ವರ್ಗ ಮಾಡ್ಕೊಟ್ಟಿದ್ದೀರಾ? ನಿಮ್ಮ ನೈತಿಕತೆ ಹೊತ್ತು ರಾಜೀನಾಮೆ ಕೊಡ್ತಾನ? ಹೋಮ್ ಮಿನಿಸ್ಟರ್ ಕೊಡಲ್ಲ, ಕೇಳಲ್ಲ. ನಿಮ್ಗೆ ಸೀಟ್ಸ್ ಇರ್ಬೇಕಲ್ಲ ಕೇಳಕ್ಕೆ, ಅವ್ರಿಗೂ ಸೀಟ್ಸ್ ಇಲ್ಲ. ನಾವ್ ಇದನ್ನೇ ಹೇಳ್ಬೇಕಾಗಿರೋದು. ಒಂದು ಪ್ರಾಣ ಹೋದ್ರೆ, ಒಬ್ಬ ನಾಗರಿಕನ ಪ್ರಾಣ ಹೋದ್ರೆ ಅದು ಅತಿ ಹೆಚ್ಚು ದೊಡ್ಡ ಕ್ರೈಮ್ ಆಗಿರೋದು ಅಲ್ವಾ? ಒಂದು ಚಾಕು ಹಾಕಿದ್ರೆ ಜೀವಾವಧಿ ಶಿಕ್ಷೆ ಕೊಡ್ತೀರಾ. ಈ ರೀತಿ ಬಾಂಬ್ಗಳಿಟ್ಟು ಬ್ಲಾಸ್ಟ್ ಮಾಡೋರ್ಗೆ ಏನ್ ಶಿಕ್ಷೆ ಕೊಡ್ತೀರೋ? ನಿಮ್ಗೆ ಏನ್ ಶಿಕ್ಷೆ ಕೊಡಬೇಕು? ಈ ರಾಷ್ಟ್ರವನ್ನ ಆಡಳಿತ ಮಾಡ್ತಾರನ್ನ, ರಾಜ್ಯವನ್ನ ಆಡಳಿತ ಮಾಡ್ತಾರನ್ನ, ಜನರನ್ನ ಬಲಿ ಕೊಟ್ಟು ಈ ರೀತಿ ಚೇಷ್ಟೆಗಳನ್ನ ಮಾಡೋರ್ನ ಯಾವ ಶಿಕ್ಷೆ ಕೊಡ್ಬೇಕು ನಾವು? Country wants to know, are we ruled by criminals? People wants to know, are we ruled by criminals? Is the power in the hands of the criminals who are time again, taking this diversion tactics? Hey, ವಿರೋಧ ಪಕ್ಷ ವೇಸ್ಟ್. ಅದು ಕಾಂಗ್ರೆಸ್ ಹೇಳ್ತಾ ಇದ್ದೀನಿ. ರಾಜ್ಯದಲ್ಲಿ ಆಡಳಿತದಲ್ಲಿದೆ, ರಾಷ್ಟ್ರದಲ್ಲಿ ವಿರೋಧ ಪಕ್ಷದಲ್ಲಿದೆ. ವೇಸ್ಟ್ ವಿರೋಧ ಪಕ್ಷ. ನೀವು ಸರ್ವನಾಶ ಆಗ್ಬಿಡ್ಬೇಕು. ನಿಮ್ಮಂತ ವಿರೋಧ ಪಕ್ಷ ಇರೋರ್ಗೆ ಒಬ್ಬರ ಧ್ವನಿ ಮಾಡೋರ್ನ ಬೆಳೆಸಲ್ಲ, ಎಲ್ಲ ಬೊಕ್ಸಕ್ಕೆ ದುಡ್ಡು ಮಾಡೋರ್ನ ಬೆಳೆಸ್ತೀರಾ ಕಾಂಗ್ರೆಸ್ ಅವರು. ನೋಡೀಗ 13 ವರ್ಷದಿಂದ ಬಾಂಬ್ಗಳು ಹೊಡಿತಾವ್ರೆ, ಬ್ಲಾಸ್ಟ್ಗಳು ಆಗ್ತಾವ್ರೆ, ಗನ್ನಲ್ಲಿ ಕೊಂತನವ್ರೆ. ನೀವು ಸಾಯಿಸಿದ್ರಿ ಮನೆ RCB ನಲ್ಲಿ. ನಿಮ್ಮನ್ನ ಕೇಳೋನು ಯಾವನು ಇಲ್ಲಲೇ. ನಿಮ್ಮ ಹೆಣ್ಗಳನ್ನ ನಿಜವಾಗ್ಲೂ ಅದೇನು ರೋಗ ಬಂದು ಸಾಯ್ತಿರೋ ಗೊತ್ತಿಲ್ಲ. ನೀವೆಲ್ಲ ಈ ರೀತಿ ಪ್ರಾಣಗಳನ್ನ ತೆಗೆದು ರಾಜಕೀಯ ಮಾಡ್ತಿರಲ್ಲ, ನಾಚಿಕೆ ಆಗಲ್ವಾ? ಪಹಲ್ಗಾಮ್ ಅಲ್ಲಿ 26 ಜನ ಸತ್ರು. RCB ಪ್ರೊಸೆಷನ್ ಅಲ್ಲಿ ಒಂದು ಕಾರ್ಯಕ್ರಮ ನೋಡಕ್ ಹೋಗಿ 11 ಜನ ಸತ್ರು. ನಿಮ್ಮ ಯೋಗ್ಯತೆಗೆ ಟೆರರಿಸ್ಟ್ ಕಾರ್ಯಕ್ರಮಕ್ಕೆ, ಟೆರರಿಸ್ಟ್ ಗಿಂತ ಒಂದು ದುರಾಡಳಿತ RCB ನಲ್ಲಿ 11 ಜನ ಅಲ್ಲಿ ಸತ್ರು. ಈಗ 15 ಜನ ಬ್ಲಾಸ್ಟ್ ಅಲ್ಲಿ ಸತ್ತವ್ರೆ. ಅಶೋಕ ಕೇಳ್ತಾನೆ ಪರಪ್ಪನಗ್ರಹಾರ ಸ್ವರ್ಗನ ಅಂತ. ನಾನ್ ಕೇಳ್ತೀನಿ, ಅಶೋಕನ ಡೆಲ್ಲಿ ಏನ್ ಸ್ವರ್ಗನ? ಬಾಂಬ್ ಇಡಕ್ಕೆ, ಬ್ಲಾಸ್ಟ್ ಮಾಡಕ್ಕೆ, ಜನರನ್ನ ಸಾಯಿಸಕ್ಕೆ ಸ್ವರ್ಗನ? ನೈತಿಕತೆ ಇದೆಯಾ ಅಶೋಕ? ರಿಪಬ್ಲಿಕ್ ಟಿವಿ ನಿನ್ ಮುಖಕ್ಕೆ ಮೈಕ್ ಇಟ್ರು, ಈಗ ಅದೇ ಮೈಕ್ ಇಟ್ಕೊಂಡು ಹೇಳು, ಯಾವ ನೈತಿಕತೆ ಇದೆ? ರಾಜೀನಾಮೆ ಕೊಡೋಕೆ ಹೇಳು. ದಮ್ಮೋ ತಾಕತ್ತಿದ್ರೆ ಕೇಳೋರನ್ನ. ಆರ್ ವಿ ಫೂಲ್ಸ್? ನಾವು ದಡ್ರೇನೋ? ನಿಮ್ಮಂತರ ಹೊಲ್ಸು ರಾಜಕಾರಣಿಗಳನ್ನ ಈ ದೇಶನ ಆಡಳಿತ ಮಾಡಕ್ ಬಿಟ್ಬಿಟ್ಟು ಪ್ರತಿ 2-3 ತಿಂಗಳಿಗೆ ಒಂದು ಬ್ಲಾಸ್ಟ್, ಒಂದು ಕೊಲ್ಲೋದು, ಒಂದು RCB ಸೆಲೆಬ್ರೇಷನ್ ಅಲ್ಲಿ 11 ಜನ ಸಾಯಿಸ್ತೀರಾ ಒಬ್ರಿಗೊಬ್ರು ನೀವು. ಅದನ್ನ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ಲದಂತ ಪೊಲೀಸ್ ಫೋರ್ಸು, ಮತ್ತೆ ಈ ಉಗ್ರಗಾಮಿಗಳನ್ನ ಒಳಗಡೆ ಬಿಡೋ ಅಂತ ಬಾರ್ಡರ್ ಅಲ್ಲಿ ಕೂತಿರುವಂತ ಗನ್ ಹಿಡ್ಕೊಂಡು ಕೂತ್ಕೊಂಡಿರುವಂತ ವ್ಯಕ್ತಿಗಳು ಏನ್ ಹೇಳ್ಬೇಕು? ಅಥವಾ ಇಲ್ಲೇ ಸೃಷ್ಟಿ ಮಾಡ್ತಾ ಇದಾರ ಈ ಉಗ್ರಗಾಮಿಗಳನ್ನ? ನೈತಿಕತೆ ಏನಿದೆ? ನೈಜತೆ ಏನಿದೆ? ಸತ್ಯ ಏನಿದೆ? ರಾಷ್ಟ್ರಕ್ಕೆ ತಿಳಿಸಕ್ಕೆ ಯೋಗ್ಯತೆ ಇದೆಯಾ? ಈ ದೇಶವನ್ನ ಆಡಳಿತ ಮಾಡ್ತಾ ಇರೋದು ಭ್ರಷ್ಟಾಚಾರ. ಈ ರಾಜ್ಯವನ್ನ ಆಡಳಿತ ಮಾಡ್ತಾ ಇರೋದು ಭ್ರಷ್ಟಾಚಾರ. ನೀವು ಓಟ್ ಹಾಕ್ತಾ ಇರೋದು ಒಬ್ಬ ಭ್ರಷ್ಟನಿಗೆ. ಅದು ಕೇಂದ್ರದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು. ನಿಮ್ಮ ಯೋಗ್ಯತೆ ಒಬ್ರಿಗೊಬ್ರು ಬೈಕೊಳೋದು ಕಾಂಗ್ರೆಸ್ ಬಿಜೆಪಿ ಅಂತ. ಇಬ್ರು ಕೂಡ ಜನರ ಕೆಲಸ ಮಾಡಲ್ಲ. ಅದು ಧರ್ಮಸ್ಥಳದಲ್ಲೂ ನೋಡಿದ್ವಿ, ಅದು ರೈತರ ವಿಚಾರದಲ್ಲೂ ನೋಡಿದ್ವಿ. ಅದು ನಾನು ಹೋದ್ಮೇಲೆ ರೈತರ ವಿಚಾರದಲ್ಲಿ 3,300 ರೂಪಾಯಿ ಭಿಕ್ಷೆ ಹಾಕಿದ್ದಾರೆ.
ಪಾಪ ರೈತರು ಆ ಭಿಕ್ಷೆನ ಇಸ್ಕೊಂಡು ಜೀರ್ಣ ಮಾಡ್ಕೊಂತ ಇದಾರಲ್ಲ. ಧರ್ಮಸ್ಥಳದ ವಿಚಾರದಲ್ಲಿ ಎಲ್ಲಾ ಪಕ್ಷಗಳು ಒಂದಾದ್ವು, ರೈತರ ವಿಚಾರದಲ್ಲಿ ಎಲ್ಲಾ ಪಕ್ಷ ಒಂದಾದ್ವು. ಈಗ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ಒಬ್ರಿಗೊಬ್ರು ಬೈಕೊಂಡು ನಿಮ್ಮನ್ನ ಕೊನೆ ಮಾಡಾಕ್ತಾರೆ. ಸಿಂಪಲ್. ಬಿಜೆಪಿ ಅವನು ಕಾಂಗ್ರೆಸ್ ಅನ್ನ ಬೈತಾನೆ, ಕಾಂಗ್ರೆಸ್ ಅವನು ಬಿಜೆಪಿ ಅನ್ನ ಬೈತಾನೆ, ಇಬ್ರು ಜೆಡಿಎಸ್ ಅನ್ನು ಬೈಕೊಂತಾನೆ. ನೀವು ಮೂರು ಪಕ್ಷರು ಬೈಕೊಂಡು ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅನ್ನ ಇನ್ನೊಂದು 15 ದಿವಸ ಬ್ಲಾಸ್ಟ್ ವಿಚಾರದಲ್ಲಿ ಮಾತಾಡ್ಕೊಂಡು ಆಮೇಲೆ ಪಚ್ಚಳ್ರಿ, ಆಮೇಲೆ ಮತ್ತೆ ಇನ್ನೊಂದು ಯಾವ್ದೋ ಒಂದು ಅನಾಹುತ ಆಗುತ್ತೆ. ಏನಾಗ್ತಾ ಇದೆ? ನಮ್ಮ ದೇಶವನ್ನ ರೂಲ್ ಮಾಡ್ತಾ ಇರೋದು ಭ್ರಷ್ಟಾಚಾರ. ಈಸ್ ದ ಪವರ್ ಇನ್ ದ ಹ್ಯಾಂಡ್ಸ್ ಆಫ್ ಕ್ರಿಮಿನಲ್ಸ್. ಥಿಂಕ್ ಇಟ್ ಓವರ್. ಥ್ಯಾಂಕ್ ಯು.